ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಈ ವಿಡಿಯೋ ಯಾರೆಲ್ಲ ನೋಡತ್ತೀರಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಾಗ ನಾನು ಕಿಚನ್ ಟೂರ್ ಮಾಡತ್ತೇನೆ ರೀ. ಅಂದ್ರೆ ಸ್ವಲ್ಪ ರೇಷನ್ ಎಲ್ಲ ತಂದಿದ್ದು ರೀ, ಅವನ್ನೆಲ್ಲನೂ ಹಾಕಿಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಎಲ್ಲ ಒರೆಸ್ಕೊಂಡು ಸ್ವಚ್ಛ ಮಾಡಿದ್ನೆಲ್ಲ ಒಂದು ಕಿಚನ್ ಟೂರ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡೇನಿ ರೀ ವಿಡಿಯೋ. ಇಲ್ಲಿ ಒಂದು ಪಡ್ದ ಹಾಕೊಂಡೀನಿ. ಹಿಂಗೆ ಇದನ್ನು ಮೇನ್ ರೋರಿಗೆ ಹಾಕಿದ್ದೀನಿ ರೀ ನಾನು. ಅದು ಕಿತ್ಕೊಂಡು ಬೀಳಾನ ಜಾಸ್ತಿ ಗಾಳಿಲಿ ಹುಡುಗರು ಜಗ್ಗಾಡನ ಬೀಳಾನ ಇಲ್ಲಿ ತಂದು ಹಾಕೊಂಡೀನಿ. ಅಲ್ಲಿ ಒಂದು ಮೆಳಿ ಐತ್ರಿ, ಅದನ್ನು ಹಾಕ್ಬೇಕು ರೀ. ಹಂಗೆ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲಿ ಫಸ್ಟ್ ಬಂದ್ಕೊಂಡ್ಲೆ ಫಿಲ್ಟರ್ದು ನೀರು ತಂದು ಇಟ್ಕೊಂಡಿರ್ತೀವಿ ರೀ. ಇಲ್ಲೇನ ಮ್ಯಾಲೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೊಂಡಿದ್ವಿ ಪೈಲ. ಇಲ್ಲಿ ಈಗ ಹುಡುಗರಿಗೂ ನೆಲಕ್ಕೆ ಬೇಕಲ್ರಿ. ಅವ್ರು ಕೇಳಿದ ತಕ್ಷಣ ನಾನು ಎಲ್ಲಿ ಏನು ಕೆಲಸ ಬಿಟ್ಟರು ಇದ್ರೂ ಮಾಡತ್ತಿದ್ರು ಬಂದು ಕೊಡೋದಾಗ್ತಿತ್ತು. ಅದಕ್ಕೆ ಅವ್ರಿಗೆ ನೆಲಕ್ಕೂ ಹಂಗನ ಇಲ್ಲಿ ಈ ಥರ ಇಟ್ಕೊಂಡೇವಿ. ಬೋರ್ ನೀರ್ದು ಅಡುಗೆಗತ್ತು ಯೂಸ್ ಮಾಡ್ತೇವಲ್ಲ, ಅವನ್ನ ಅಲ್ಲೇ ಇಟ್ಕೊಂಡಿರ್ತೇನೆ ಇದ್ರ ಗ್ಯಾಸ್ ಕಟ್ಟಿ ಹತ್ತಕ್ಕೆ. ಇಲ್ಲಿ ಫಸ್ಟ್ನೇ ಇದನ್ನು ನೋಡೋಣ ಬರ್ರಿ. ಈಗ ಮ್ಯಾಲಿಂದ ಸಜ್ಜಾ ನೋಡೋಣಂತ ಫಸ್ಟ್ನೇದಿಂದ. ಇಲ್ಲಿ ಏನು ರೇಷನ್ ತಂದೀವಂತ ಹೇಳಿರಲ್ರಿ, ಹೆಚ್ಚಾತಿ ಶೋಪ್ ಇದ್ದಿದ್ದು ಇಟ್ಕೊಂಡೇನಿ. ಒಂದು ಫಿಲ್ಟ್ರ್ ಒಂದು ಸ್ವಲ್ಪ ಬಾದಾಗಿತ್ತು ರೀ, ಅದನ್ನ ಅಲ್ಲೇ ಇಟ್ಕೊಂಡೇನಿ. ಮ್ಯಾಲೆನ ಕೊಡ್ಬೇಕ್ರಿ ಅದನ್ನ. ಈ ಚಾವಿ ಒಳಗೆ ಎಕ್ಸ್ಟ್ರಾ ಬಾಂಡಿ ಏನು ಇರ್ತಾವಲ್ರಿ ಅವನ್ನ ಇಟ್ಕೊಂಡೇನಿ. ಮತ್ತು ಇದ್ರೊಳಗೆ ಶಾಂಡ್ಗೆ ಹಪ್ಪಳ ಅದಾವ್ರಿ. ಅದ್ರೊಳಗೆ ಏನು ಜಾಸ್ತಿ ಯೂಸ್ ಆಗಂಗಿಲ್ಲ ರೀ, ಯಾವಾಗಾರ ಬೇಕಾದಾಗ ತಕ್ಕೋತಿರ್ತೀವಲ್ಲ, ಅದಕ್ಕೆ ಮ್ಯಾಲೆ ಇಟ್ಟೇನಿ. ಇಲ್ಲಿ ಮಗ್ ಅದಾವಲ್ರಿ, ನಾವು ಫೋಟೋ ಹಾಕಿಸಿ ಮಾಡಿಸಿದ್ದು. ಹುಡುಗರ ಕೈ ಸಿಕ್ಕರೆ ಹೊಡಿತಾವ ಅಂತ ಹೇಳಿ ಮ್ಯಾಲೆನೇ ಇಟ್ಟೇನಿ ರೀ. ಇವೆಲ್ಲ ಕಾಜಿನ ಗ್ಲಾಸ್ಗಳದಾವಲ್ರಿ, ಅವನು ಕೂಡ ಮ್ಯಾಲೆನೇ ಇಟ್ಟೇನಿ, ಅವ್ರ ಕೈಯಾಗ ಸಿಕ್ಕರೆ ಉಳಿಯಂಗಿಲ್ಲ ಅಂತ ಹೇಳಿ. ಇವನಿಷ್ಟು ಒಂದು ಸ್ವಲ್ಪ ಅದಾವ್ರಿ. ಅವನ್ನೆಲ್ಲ ಜಗ್ಗ, ಇದು ಗ್ಲಾಸಿನ ಜಗ್ಗ ಎಲ್ಲನೂ ಅದಾವ. ಮಗ್ಗಳಾಗಿರ್ಬೋದು ಎಲ್ಲನೂ ಮ್ಯಾಗೆ ಇಟ್ಬಿಟ್ಟೇನಿ ರೀ. ಯೂಸ್ ಮಾಡೋಂಗಿಲ್ಲ ನಾನು. ಈ ಸ್ಟೀಲಿನ ಯೂಸ್ ಮಾಡ್ತೀವಿ. ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡೀನಿ. ಹೆಚ್ಚು ಜಾಸ್ತಿ ಯಾವಾಗಾರ ಒಮ್ಮೆ ಯೂಸ್ ಮಾಡುವಂಥವು ಮ್ಯಾಲೆ ಇಟ್ಬಿಟ್ಟೇನಿ ರೀ. ಅಲ್ಲಿ ಅವು ರಟ್ಟಿನ ಬಾಕ್ಸ್ ಒಳಗೆ ಅವನೇನು ಹಾಕಿಲ್ರಿ, ಅದ್ರೊಳಗೆ ಏನೋ ಬೇರೆ ಏನೇನೋ ಹಾಕಿಟ್ಟಿದ್ದೀನಿ. ಅಲ್ಲಿ ಕೆಳಗಡೆ ಒಂದು ಜ್ಯೂಸ್ ಸೆಟ್ ಐತಲ್ರಿ, ಅದು ಐತಿ. ಅದ್ರ ಮ್ಯಾಗಿನೂ ಬಾಕ್ಸ್ಗಳು, ಅದ್ರೊಳಗೆ ಮತ್ತು ಬೇರೆ ಏನೋ ಹಾಕಿಟ್ಟೇನಿ, ನೆನಪಿಲ್ರಿ ನಂಗೆ. ಮತ್ತು ಇಲ್ಲಿ ಸ್ವಲ್ಪ ಖಾಲಿ ಡಬ್ಬಿಗಳು ಹಿಂಗೇನಾರ ಯಾರಿಗಾರ ನಮ್ಮ ಫ್ರೆಂಡ್ಸ್ಗೆ ಅಡುಗೆ ಕೊಡೋದಿತ್ತಂದ್ರೆ ಅವನ್ನೆಲ್ಲ ಬೇಕಾಗ್ತಾವಂತ ಹೇಳಿ ಹಂಗೆ ಜೋಡಿಸಿಟ್ಕೊಂಡೇನಿ ರೀ, ಯಾವಾಗಾರ ಯೂಸಿಗೆ ಬರ್ತಾವವ. ಮತ್ತು ಇಲ್ಲಿ ಮ್ಯಾಲೆ ನಾನ್ ಸ್ಟಿಕ್ದು ಸ್ವಲ್ಪ ಕುಕ್ಕರ ಹಿಂಗೆ ಡಬ್ಬಿಗಳು ಏನಾರ ಶಾವ್ಗೆ ಹಾಕಿಟ್ಟದ್ದು ಅಲ್ಲಿ ಮ್ಯಾಲೆ ಇಟ್ಟೇನಿ ರೀ. ಎಕ್ಸ್ಟ್ರಾ ಇದ್ದದ್ದು ಒಟ್ಟು ಜಾಸ್ತಿ ಯೂಸ್ ಇಲ್ಲದ್ದು ರೀ. ಮಿಕ್ಸರ್ದು ಇವೇನು ಅದಾವಲ್ರಿ, ಅವನು ಅಲ್ಲೇ ಇಟ್ಕೊಂಡೇನಿ. ಇವೆರಡು ಬಾಕ್ಸ್ನಾಗ ಶಾವ್ಗೆ ಅದಾವ ಮತ್ತು ಹಿಂಗೇನಾರ ಬಿಸ್ಕಿಟ್ ಇವೆ ತಂದಿರ್ತೇವಲ್ರಿ ಹುಡುಗರಿಗೆ, ಅವನ್ನ ಒಂದ್ರೊಳಗೆ ಹಾಕಿಟ್ಟಿರ್ತೀನಿ. ಪ್ಲೇಟ್ಗಳು ಮುಚ್ಚುವಂಥವು ಜಾಸ್ತಿ ಹೆಚ್ಚಿದ್ದದ್ದು ಅಲ್ಲಿ ಇಟ್ಕೊಂಡೇನಿ ರೀ. ಹಿಂಗೆ ಜಾಸ್ತಿ ಏನಾರು ಅಡುಗೆ ಮಾಡುವಾಗ ಯೂಸಿಗೆ ಬರ್ತಾವಂತ ಹೇಳಿ. ಮತ್ತು ಇನ್ನು ಇಲ್ಲಿ ಕೆಳಗಡೆ ನನಗೆ ಬೇಕಾದದ್ದು, ಯೂಸಿಗೆ ಬೇಕಾದದ್ದು ಇಟ್ಕೊಂಡೇನಿ ರೀ. ಎರಡು ಜಾರ್ ಇಟ್ಕೊಂಡೇನಿ. ಇಲ್ಲಿ ಬೌಲ್ಗಳು ಇಟ್ಕೊಂಡೇನಿ ರೀ, ಆಗಾಗ ಹತ್ತವಲ್ರಿ, ಅವನ್ನ ಇಟ್ಕೊಂಡೇನಿ. ಹಿಂದೆ ಸಣ್ಣ ಸಣ್ಣ ಡಬ್ಬಿ ಮತ್ತು ಬೋಗಣಿಗಳು ಎಲ್ಲನೂ ದಬ್ಬಾಕ್ಕೊಂಡೇನಿ. ಇವೆಲ್ಲ ಬೇಕಾಗ್ತಾವಲ್ರಿ ಹುಡುಗರಿಗೆ, ಡಬ್ಬಿ ಕಟ್ಟಾಕತ್ತು ಬೇಕನ್ನ ನಾನು ಅಲ್ಲೇ ಇಟ್ಕೊಂಡಿರ್ತೇನೆ. ಚಹಾ ಕಪ್ಗೊಳ್ರಿ ಮತ್ತು ನೀರು ಕುಡಿ ಗ್ಲಾಸ್ಗಳು. ಇವು ಚಟ್ನಿ ಆಟಗದಾವ ನೋಡ್ರಿ ಸಣ್ಣ ಹುಡುಗರಿಗೆ, ಜಾಸ್ತಿ ಚಟ್ನಿ ಹತ್ತಂಗಿಲ್ಲಲ್ರಿ, ಅದಕ್ಕೆ ಸಣ್ಣ ತಕ್ಕೊಂಡೇನಿ. ಇಲ್ಲಾಂದ್ರೆ ದೊಡ್ಡ ನನಗೆ ಇದ್ದು ಪೈಲ ಇವೆಲ್ಲ ಮ್ಯಾಲೆ ಇಟ್ಟೀನಿ. ಈಗ ತಕ್ಕೊಂಡೇನಿ ರೀ ಅವನ್ನ. ಇದೊಂದು ಮಗ್ಗ ಒಡೆದಿತ್ರಿ, ಹಂಗಾದ್ರೂ ಅದನ್ನು ಒಗ್ಯಾಕೆ ಮನಸ್ಸಿಲ್ಲ, ಹಂಗೆ ಇಟ್ಕೊಂಡೇನಿ. ಈ ಚಹಾ ಕುಡಿತಾರೆ ಏನಾರು ನಮ್ಮ ಮನೆಯವ್ರು ಅದ್ರೊಳಗೆ. ಮತ್ತು ಇಲ್ಲಿ ಒಂದು 5 ತಂಬಿಗೆಗಳು ಅದಾವೆ. ಅವು ಹಿಂಗೇನಾರ ಒಂದೇ ಯೂಸ್ ಮಾಡ್ತೀನಿ ಅದ್ರೊಳಗೆ, ಉಳ್ಕಿದ್ದನ್ನೆಲ್ಲ ಅಲ್ಲಿ ಸರಿಸ್ಬಿಟ್ಟೇನಿ ರೀ. ಮತ್ತು ಇದು ಕುಕ್ಕರ್ದು ಒಳಗಿನ ಡಬ್ಬಿಗಳು ರೀ. ಒಮ್ಮೆನ ಕಾಳುಗಳು ಸಾರಿಗೆ ಬೇಕಾದದ್ದು ಅನ್ನಕ್ಕೆ ಹಿಂಗೆ ಹಚ್ಚುವಾಗ ಅಷ್ಟು ತೊಗೊಂಡು ಹಚ್ಚಿರ್ತೀನಿ. ಅದ್ರ ಮ್ಯಾಗ ಒಂದು ಟಿಫಿನ್ ಡಬ್ಬಿ ಇಟ್ಕೊಂಡೀನಿ. ಇವೆಲ್ಲ ಬೋಗಾಣಿ. ಇದು ನನ್ನ ಮಗಂದು ಹಾಲು ಕುಡಿಯೋದ್ರಿ, ಅದನ್ನೀಗ ಗಾಂಧಿ ಎಣ್ಣೆಗೆ ಯೂಸ್ ಮಾಡ್ತೀನಿ. ಹಿಂಗೆ ಚಪಾತಿಗತ್ತು ಹಿಂಗೆ ಮ್ಯಾಲೆ ಹಾಕೋದು ಸಣ್ಣಂಗೆ ಬರ್ತೈತೆ ಅದು ಎಣ್ಣೆ, ಅದಕ್ಕೆ ಯೂಸ್ ಮಾಡ್ಕೊಂಡೀನಿ. ಅದನ್ನು ಕೂಡ ತೊಳೆದಿಟ್ಟೇನಿ ರೀ, ಎಣ್ಣೆ ಹಾಕಿಡ್ಬೇಕು ಅದ್ರೊಳಗೆ. ಮತ್ತು ಇದೊಂದು ಇಂಡಕ್ಷನ್ ಕುಕ್ಕರ್ ಐತ್ರಿ ಎಕ್ಸ್ಟ್ರಾ, ಅದು ಗಿಫ್ಟ್ ಬಂದಿದ್ದ. ಅದನ್ನು ಏನು ಹೆಚ್ಚು ಯೂಸ್ ಮಾಡೋಂಗಿಲ್ಲ, ಹಂಗನೆ ಸರಿಸೇನಿ ರೀ ಹಿಂದೆ. ಮತ್ತು ಇವೆರಡು ಡಿನ್ನರ್ ಸೆಟ್ ಇರ್ತಾವಲ್ರಿ, ಇವನ್ನ ನಮ್ಮ ಮ್ಯಾರೇಜ್ ಒಳಗೆ ಕೊಟ್ಟಿದ್ದರು. ಅದ್ರ ಒಳಗೆ ಸಕ್ರೆ ಹಾಕಿಟ್ಟೇನಿ ರೀ. ಅಂದ್ರೆ ಫ್ಯಾಕ್ಟ್ರಿದು ಒಂದು ಸ್ವಲ್ಪ ಜಾಸ್ತಿನೇ ಬರ್ತೈತಲ್ರಿ ಸಕ್ರೆ, ಅಲ್ಲಿಂದ ಊರಿಂದ ತಂದಿರ್ತಾರೆ. ಅದಕ್ಕೆ ಹಾಳಾಗಿ ಕಟ್ಟಿ ಅದ್ರೊಳಗೆ ಇಟ್ಬಿಟ್ಟೇನಿ, ಬೇಕಾದಾಗ ತಕ್ಕೊಳಕ್ಕಂತ ಹೇಳಿ. ಹಿಂದ್ಗಡೆ ಪ್ಲೇಟ್ಸ್ ಇಟ್ಟೇನಿ ನೋಡ್ಬೋದು. ಇದ್ರಾಗ ಒಂದಿಷ್ಟು ಮಸಾಲೆ ಖಾರ ಇರ್ತೈತಲ್ರಿ, ಅದನ್ನು ಇಟ್ಕೊಂಡೇನಿ. ಇದು ಏನು ರೀ, ಕುಕ್ಕರ್, ದೊಡ್ಡದು ಕುಕ್ಕರ್ ಇದ್ರೊಳಗೆ
ಏನಾರು ನಾನ್ ವೆಜ್ ಅಂತೂ ಮಾಡುವಾಗ ಅಷ್ಟೇ ತೆಗಿತೇನೆ ಅದನ್ನು. ಇಲ್ಲಾಂದ್ರೆ ಬ್ಯಾಳೆ ಅನ್ನ ಹಿಂಗೆ ಕಾಳುಗಳು ಏನಾರು ಹಚ್ಚುವಾಗ ಮೂರು ಐಟಮ್ಸ್ ಹಚ್ಚುವಾಗ ಅಷ್ಟು ತೊಗೋತೇನೆ ರೀ ಆ ಕುಕ್ಕರ್. ಇವ ನಾನ್ ಸ್ಟಿಕ್ದು ಬೌಲ್ ಮ್ಯಾಲೆ ತೋರಿಸಿನಲ್ರಿ ಅವತ್ರ ಮ್ಯಾಗ ಮುಚ್ಚು ಇದ್ದವ. ಮತ್ತು ಇನ್ನು ಲಾಸ್ಟ್ ತಳಗಿನ ಇದ್ರೊಳಗೆ ರೀ ಇಲ್ಲಿ ತಾಟುಗಳು ಇಟ್ಕೊಂಡೇನಿ ಡಬ್ಬಿ ಮ್ಯಾಗ. ನಾನು ಹುಡುಗರಿಗೂ ನೆಲಕ್ಕೆ ತಾವಲ್ರಿ ತಾಟುಗಳು ತೊಗೊಂಡು ಏನಾರು ಹಾಕೊಂಡು ತಿಂತಿರ್ತಾರಲ್ಲ ಅದಕ್ಕೆ ಅಲ್ಲಿ ಇಟ್ಕೊಂಡೇನಿ ರೀ. ಇಲ್ಲಿ ಕೆಳಗಡೆ ಇವು ಎಲ್ಲ ಡಬ್ಬಿಗಳು ಏನದಾವಲ್ರಿ ಒಂದ್ರೊಳಗೆ ರವೆ ಅಂದ್ರೆ ಉಪ್ಪಿಟ್ಟಿದ್ದು ರವೆ ಬರ್ತೈತಲ್ರಿ ಅದು, ಒಂದ್ರೊಳಗೆ ದೋಸೆ ಆತು ಮಾಡ್ತಾವಲ್ರಿ ರೇಷನ್ ಅಕ್ಕಿ, ಒಂದ್ರೊಳಗೆ ಚಲೋ ಅಕ್ಕಿ ಪಲಾವ್ ಆತು ಮಾಡೋಕೆ ಬೇಕಾಗ್ತೈತೆ ಅಂತ ಹೇಳಿ ಮತ್ತು ಇಲ್ಲಿ ಜೋಳದ ಹಿಟ್ಟು ಗೋಧಿ ಹಿಟ್ಟು ಈ ಥರ ಇಟ್ಕೊಂಡೇನಿ ರೀ. ಇಲ್ಲಿ ಕೆಳಗಡೆನ ಡೈಲಿ ಯೂಸಿಗೆ ಬೇಕಾದದ್ದು ಇಲ್ಲೆಲ್ಲ ಹಾಕಿಟ್ಕೊಂಡೇನಿ ರೀ ಇಷ್ಟು ಡಬ್ಬ್ಯಾಗನ. ಮತ್ತು ಇನ್ನು ಇಲ್ಲಿ ಕೆಳಗಡೆ ಕಾಯಿಪಲ್ಲೆ ತಂದಿದ್ರು ಈಗನ ಅವನ್ನೆಲ್ಲ ಕೈ ಚಿಲ್ಬಿ ಅಲ್ಲೇ ಐತೆ ನೋಡ್ರಿ, ಅದನ್ನು ಕೂಡ ಫ್ರಿಜ್ಜಿಗೆ ಹಾಕಿಡ್ಬೇಕು ರೀ. ಇದಿಷ್ಟು ನಂದು ಸ್ಟೀಲಿನೂ ಏನು ಬಾಂಡೆಗಳು ಅದಾವಲ್ರಿ ಅವನಷ್ಟು ಇಲ್ಲಿ ಜೋಡಿಸ್ಕೊಂಡೇನಿ ಒಂದು ಸೈಡ. ಇನ್ನು ಈಚೆ ಕಡೆ ಬಂದ್ರೆ ಇಲ್ಲಿ ನೋಡತ್ತೀರಲ್ಲ ಇವು ಒಂದು ಸ್ವಲ್ಪ ಹಂಗೆ ಏನು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ. ದೋಸೆ ಹಿಂಗೆ ಇಡ್ಲಿ ಅಂತೂ ಮಾಡಿದಾಗ ಅಷ್ಟೇ ಇವ್ನ ಪ್ಲೇಟ್ಸ್ ತಕ್ಕೊತೀನಿ. ಮತ್ತು ಇವು ಏನು ಇವು ಡೈನಿಂಗ್ ಟೇಬಲ್ ಅಂತೂ ಇದ್ರೆ ಜೋಡಿಸ್ಕೋಬೋದಾಗಿತ್ತು, ನಮ್ಮ ಡೈನಿಂಗ್ ಟೇಬಲ್ ಇಲ್ಲ ಅದಕ್ಕೆ ಅಲ್ಲಿ ಮ್ಯಾಲೆ ಜೋಡಿಸ್ಬಿಟ್ಟೇನಿ ರೀ. ಇವು ಹಿಂದೆ ಬಾಟ್ಲಿಗಳತ್ತು ನನ್ನ ಮಕ್ಕಳು ಯೂಸ್ ಮಾಡುವಂಥ ಬಾಟ್ಲಿಗಳತ್ತು ಅಲ್ಲಿ ಇಟ್ಕೊಂಡೇನಿ. ಒಂದು ಟಿಫಿನ್ ಬಾಕ್ಸ್ ಭೀ ಐತ್ರಿ ಅಲ್ಲಿ ಮೇಲೆ. ಇವೆಲ್ಲ ಬೌಲ್ಗಳು ಅವನು ಯಾವಾಗಾರ ಹಿಂಗೆ ಯೂಸ್ ಮಾಡ್ಕೋತಿರ್ತೀನಿ. ಅಲ್ಲಿ ಒಂದು ಟಿಫಿನ್ ಬಾಕ್ಸ್ ಭೀ ಐತ್ರಿ ಅದನ್ನು ಅಲ್ಲೇ ಇಟ್ಕೊಂಡೇನಿ. ಇಲ್ಲಿ ತೋರ್ಸೋದೆ ನೋಡಿರಿ ಇದು ಉಳ್ಳಾಗಡ್ಡಿ ಅಂತೂ ಹಿಂಗೆ ಸಣ್ಣಗೆ ಕಟ್ಟಿ ಕೋಸಂಬರಿ ಅಂತೂ ಮಾಡ್ತಾರಲ್ರಿ ಅಲ್ಲಿ ಬಾಕ್ಸ್ ಐತಲ್ಲ ಅದರದ್ದು ಅದನ್ನ ಇಲ್ಲೇ ಇಟ್ಕೊಂಡೇನಿ. ಇದ್ರಾಗ ರಾಗಿ ಇದಾವೆ, ಪುಟಾಣಿ, ಹೆಸರು ಬ್ಯಾಳೆ, ಉದ್ದಿನ ಬ್ಯಾಳೆ, ಸಾಬುದಾನಿ, ಅಕ್ಕಿ ಹಿಟ್ಟು ರೀ. ಇವ ತೊಗರಿ ಬ್ಯಾಳೆ ಅದಾವೆ, ಇವು ಹೆಸರು ಅದಾವು. ಇದಿಷ್ಟು ಸಕ್ಕರೆ ಐತ್ರಿ ಇದ್ರಾಗ ತುಂಬಿಟ್ಕೊಂಡೇನಿ. ಮತ್ತು ಇಲ್ಲಿ ಕೆಳಗಡೆ ಶೇಂಗಾ ಮತ್ತು ಇದು ಬೆಲ್ಲ ಐತ್ರಿ. ಇಲ್ಲಿ ಕೆಳಗಡೆ ಕಡ್ಲೆ ಹಿಟ್ಟು ಅದಾವೆ, ಇದ್ರಾಗೇನೋ ಎಕ್ಸ್ಟ್ರಾ ಉಳ್ದಿರ್ತಾವಲ್ರಿ ಅವ್ನು ಇಟ್ಕೊಂಡೇನಿ. ಇವೆಲ್ಲ ಖಾಲಿ ಅದಾವ್ರಿ. ಇನ್ನು ಅವಲಕ್ಕಿ ಬೇಕಾಗಿದ್ದು ಅವಲಕ್ಕಿ ತಂದು ಹಾಕಬೇಕು. ಇದು ಡೈಲಿಗೆ ಯೂಸಿಗೆ ಬೇಕಾದಂಥ ಚಹಾ ಪುಡಿ, ಸಕ್ಕರೆ, ಉಪ್ಪು, ಖಾರ ಈ ಥರ ಎಲ್ಲ ಹಾಕಿಟ್ಕೊಂಡೇನಿ. ಇವು ಹೆಚ್ಚಾಗ್ತಿರ್ತಾವಲ್ರಿ ಸಾಸ್ವೆ ಅಲ್ಲೆಲ್ಲ ಇಟ್ಕೊಂಡೇನಿ. ಉಳ್ಕಿದ್ದು ಅಷ್ಟು ಸಣ್ಣ ಸಣ್ಣ ಇದ್ದದ್ದು ಅವನ್ನೆಲ್ಲ ಹಿಂದೆ ಇಟ್ಕೊಂಡೇನಿ ರೀ. ಇಲ್ಲಿ ಒಂದು ರಟ್ಟಿನ ಬಾಕ್ಸ್ನಾಗನ ಉಳ್ಳಾಗಡ್ಡಿ ಹಾಕಿಟ್ಕೊಂಡಿರ್ತೀನಿ. ಅಲ್ಲೇ ಒಂದು ತೆಂಗಿನಕಾಯಿನೂ ಐತ್ರಿ. ಮತ್ತು ಇದನ್ನು ಬೆಳ್ಳುಳ್ಳಿದ ಒಂದು ಸಣ್ಣ ಬುಟ್ಟಿ ಮಾಡೀನಿ ಅದ್ರಾಗನೇ ಇಟ್ಕೊಂಡೇನಿ. ಇಲ್ಲಿ ರೇಷನ್ ಉಳ್ದಿದ್ದು ತಂದಿರ್ತೀವಲ್ರಿ ಜಾಸ್ತಿ ಇದ್ದದ ಇಲ್ಲಿ ಇಟ್ಕೊತಿರ್ತೀನಿ. ಮತ್ತು ಇಲ್ಲಿ ಕ್ಯಾರಿ ಬ್ಯಾಗ್ಗಳು ಹಿಂಗೆ ಎದಕ್ಕಾರ ಬೇಕಾಗ್ತಾವಲ್ರಿ ಯೂಸ್ ಮಾಡ್ಕೋ ಕ್ಯಾರಿ ಬ್ಯಾಗ್ಗಳು ಒಂದು ಇದ್ರಾಗ ಹಾಕಿಟ್ಟೇನಿ. ಮತ್ತು ಇದಿಷ್ಟು ಇನ್ನೊಂದು ಸ್ವಲ್ಪ ಐತ್ರಿ. ಇದೆಲ್ಲ ರೇಷನ್ ಇಟ್ಕೊಳ್ಳುವಂಥ ಡಬ್ಬಿಗಳು ಇಟ್ಕೊಳ್ಳುವಂಥದ್ದು ಸೆಲ್ಫ್ ಮಾಡ್ಕೊಂಡೇನಿ. ಸ್ವಿಚ್ ಬೋರ್ಡ್ ಇಲ್ಲೇ ಇರೋದ್ರಿಂದ ಫ್ರಿಜ್ನ ಇಲ್ಲೇ ಇಟ್ಟೇವೆ ನೋಡ್ರಿ. ಅದ್ರ ಮ್ಯಾಲೆನ ನಾನು ಇದನ್ನು ಮಸಾಲೆ ಡಬ್ಬಿ ಇಟ್ಕೊಂಡೇನಿ ರೀ. ಇದು ಇಲ್ಲೇ ಐತಿ ಮಸಾಲೆ ಡಬ್ಬಿ. ಮತ್ತು ಅದರ ಹಿಂದೆ ಸ್ಪೂನದ್ದು ಎಲ್ಲ ಸ್ಪೂನ್ಗಳು ಇಟ್ಕೊಳಕ್ಕೆ ಒಂದು ಕಾಯಿಪಲ್ಲೆ ಬುಟ್ಟಿರಿ ಅದನ್ನ ಹಂಗೆ ಯೂಸ್ ಮಾಡ್ಕೊಂಡೇನಿ. ಇದ್ರಾಗ ಏನಾರ ಹಣ್ಣುಗಳು ತಂದರೆ ಇಟ್ಕೊಂಡಿರ್ತೀವಿ. ಇದಿಷ್ಟು ಫ್ರಿಜ್ ಮ್ಯಾಗ ಇಲ್ಲೇ ಇಟ್ಕೊಂಡೇನಿ ರೀ. ಅಂದ್ರೆ ಇನ್ನು ಅಲ್ಲಿ ಸ್ವಲ್ಪ ಮ್ಯಾಗತ್ತು ಜಾಗ ಉಳಿದಿಲ್ಲ. ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಏನೂ ಇಟ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲರಿ. ಖಾಲಿ ಇದ್ರೆ ಒಂದಿಟ್ಟು ಅಡುಗೆ ಎತ್ತು ಮಾಡಾಕತ್ತು ಉಳಿತೈತಲ್ರಿ ಜಾಗ, ಅದಕ್ಕೆ ಇಲ್ಲಿ ಒಂದು ದಿನ ಯೂಸ್ ಮಾಡೋಕೆ ಎಣ್ಣೆದು ಇಟ್ಕೊಂಡೇನಿ. ಮತ್ತು ಅದು ಕುಟ್ಟಾಣಿ ಬೆಳ್ಳುಳ್ಳಿ ಜಜ್ಜಾಕತ್ತು. ಇದು ಒಂದು ಕಿಟಕಿ ಒಡೆದೈತ್ರಿ, ಅದನ್ನ ತಂದು ಹಾಕಿಸ್ಬೇಕು ಗ್ಲಾಸ. ಇವಾಗಷ್ಟು ಹಾಲು ಬಂದಿದ್ದು ಹಾಲನ್ನು ಕಾಯಾಕಿಟ್ಟೇನಿ ರೀ. ಇಲ್ಲಿ ಕಟ್ಟಿ ಮ್ಯಾಗ ಇದೊಂದು ಗ್ಯಾಸ್ ಅಷ್ಟನ್ನು ಇಟ್ಕೊಂಡೇನಿ ರೀ. ಇದನ್ನು ಒಲೆ ಆರಿಸ್ಬಿಡ್ತೀನಿ ಗಪ್ರಿ, ಹಾಲು ಉಕ್ತಾವೆ. ಮತ್ತು ಇದಿಷ್ಟ ಗ್ಯಾಸ್ ಇಟ್ಕೊಳಕಂದ್ರೆ ನನಗೆ ಇಲ್ಲಿ ಏನು ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಕೊಳಕ್ಕೆ ಇಷ್ಟ ಇಲ್ಲರಿ, ಅದಕ್ಕೆ ಖಾಲಿನೇ ಇರ್ತೈತಿ ಯಾವಾನತ್ತು. ಇಲ್ಲಿ ಕೆಳಗಡೆ ಇಲ್ಲಿ ಮರ ಇದು ರೊಟ್ಟಿ ಮಾಡ್ಕೊಂಬನ್ಗಿ ಒಂದೆರಡು ಬುಟ್ಟಿ ಏನಾರು ಯೂಸಿಗೆ ಬೇಕಾದ್ರೆ ಇಟ್ಕೊಂಡಿರ್ತೀನಿ. ಮಿಕ್ಸರ್ ಕೂಡ ಇಲ್ಲೇ ಇಟ್ಟೀನಿ ರೀ. 2 ತವಾಗಳು ರೊಟ್ಟಿದು ಚಪಾತಿದು ತವಿನೂ ಅಲ್ಲಿ ಇಡ್ತೇನೆ. ಇಲ್ಲಿ ಬೋರ್ ನೀರು ಬರ್ತಾವ್ರಿ, ಅವ್ನ ಬೋರ್ ನೀರು ಇಲ್ಲಿ ತುಂಬಿಟ್ಕೊಂಡಿರ್ತೇನೆ ನೋಡ್ರಿ ಅಡುಗೆ ಮಾಡಕ್ಕಂತೇಳಿ. ಕುಡಿಯೋಕೆ ನೀರು ಫಿಲ್ಟ್ರದ್ದು ತರ್ತೀವಿ. ಮತ್ತು ಫಿಲ್ಟ್ರದ್ದು ಎಲ್ಲಕ್ಕೂ ಅಡುಗೆಗೆ ಹಾಕೋಕೆ ಸಾಲಂಗಿಲ್ಲಲ್ರಿ, ಅದಕ್ಕೆ ಬೋರ್ದು ತುಂಬಿಟ್ಟಿರ್ತೀವಿ. ಇಲ್ಲಿ ಅಡುಗೆ ಕೂಡ ಮಾಡಿಟ್ಟೆ ನೋಡ್ರಿ. ಚಪಾತಿ, ಹೀರೆಕಾಯಿ ಬಾಜಿ, ಮತ್ತು ಇದು ಸಾಂಬಾರು, ಕೊಬ್ಬರಿ ಸಾಂಬಾರು ಮಾಡಿದ್ರಿ. ಇದು ರೈಸ. ಇಷ್ಟ ಆದರೆ ಇದು ಗ್ಯಾಸ್ ಕಟ್ಟಿದಾಯ್ತು. ಅಲ್ಲಿ ಮೇಲೆ ತೆವಿ ಒಂದು ದೋಸೆ ತೆವಿ ಅದೇನು ಯೂಸ್ ಮಾಡಂಗಿಲ್ಲ, ಸುಮ್ಮ ಹಂಗೆ ಹಾಕಿಬಿಟ್ಟೇನೆ ಅಲ್ಲಿ. ಇಲ್ಲಿ ತೋರ್ಸತ್ತೆ ನೋಡ್ರಿ. ಇದು ಆಚೆ ಕಡೆ ಇದ್ರಿಗೆ ಎರಡು ಸೈಡನ್ನ ಕಿಟಕಿ ಅದಾವೆ ರೀ.
ಇದು ಒಂದು ತವಿ ಇಲ್ಲೇ ಇಟ್ಕೊಂಡೇನಿ. ಇದು ನಾನ್ ಸ್ಟಿಕ್ ಹೋಗೈತ್ರಿ, ಅದನ್ನೇನು ಯೂಸ್ ಮಾಡೋಂಗಿಲ್ಲ. ಇದು ಒಂದು ಏನಾರ ಕಟ್ ಮಾಡುವಾಗ ಯೂಸ್ ಮಾಡುವಂಗೆ ಇಟ್ಕೊಂಡೇನಿ ರೀ. ಇದು ಸಿಂಕ್, ಇಲ್ಲಿ ಬಾಂಡೆ ಸೋಪು ಅದೆಷ್ಟು ಅಲ್ರಿ. ಇದು ಒಂದು ಇದ್ರದ್ದು ಯೂಸ್ ಮಾಡೋ ನೀರು ಸಿಂಟೆಕ್ಸ್ದಾಗ ಇರ್ತಾವಲ್ರಿ ನೀರು. ಇದು ಈಚೆ ಕಡೆದು ಇದು ಬೋರ್ದು ರೀ. ಈ ನೀರು ಬರ್ತಾವಲ್ಲಿ ಕೊಡ್ದಾಗ ತುಂಬಿಟ್ಟೇನಲ್ರಿ, ಆ ಚಾವಿವ ಇದ್ರಾಗ ತುಂಬಿಟ್ಟಿರ್ತೀನಿ. ಇದಿಷ್ಟು ಗ್ಯಾಸ್ ಕಟ್ಟಿದ್ರಿ. ಇಲ್ಲಿ ಹೊರಗೆ ಬಾಗ್ಲ ಕಾಣತೈತಿ, ನೀವು ನೋಡ್ಬೋದು. ಅಲ್ಲಿ ಅರ್ಬಿ ತೊಳ್ಯಾಕಂತ ಹೇಳಿ ಒಂದು ಸ್ವಲ್ಪ ಜಾಗ ಕೊಟ್ಟಾರ. ಅಲ್ಲಿ ಒಂದು ಚಾವಿನೂ ಐತ್ರಿ. ಸ್ವಲ್ಪ ಜಾಗ ಐತ್ರಿ, ಅಲ್ಲಿ ಏನಾರ ಇಟ್ಕೊಳಕ್ಕೆ ಅದು ಜಾಗ ಐತಿ. ಇದಿಷ್ಟು ನಮ್ಮದು ಅಡುಗೆ ಮನೆ ಟೂರ್ ರೀ. ನಿಮಗೆ ಈ ಅಡುಗೆ ಮನೆ ಹೆಂಗೆ ಅನ್ನಿಸ್ತು ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ಸಿಂಪಲ್ಲಾಗಿ ಅಂದ್ರೆ ಸ್ವಲ್ಪ ಸ್ವಚ್ಛ ಮಾಡೀನಿ ರೀ, ಅದ್ರ ಸಲುವಾಗಿ ಟೂರ್ ಮಾಡ್ಕೊಂಬಿಟ್ರೆ ಆತು ಈಗ ಅಂಥೇಳಿ ಮಾಡೀನಿ ರೀ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಕೂಡ ಮಾಡಿರಿ. ಚಾನಲ್ನ ನೋಡಕತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿಲ್ಲ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಸದ್ಯದಾಗ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಬರಲಿ, ಹೋಮ್ ಟೂರ್ ಮಾಡ್ತೀನಿ ರೀ. ಈಗ ಇದು ಕಿಚನ್ ಟೂರೆಟ್ ಸಾಕಂತ ಹೇಳಿ ಇಷ್ಟ ಬಿಟ್ಟೇನು ರೀ. ಹೋಮ್ ಟೂರ್ ಮತ್ತೊಮ್ಮೆ ಯಾವಾಗಾರ ಮಾಡೋಣ ಅಂತಾರೆ. ಸಬ್ಸ್ಕ್ರೈಬರ್ ಒಂದು ಸ್ವಲ್ಪ ಜಾಸ್ತಿ ಆಗಲಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.